ಕನಟಿಕಟಲೊಂದೂರು ಹೆಸರು ಸೌವೆನ್ಸರು ಅದು ಮೂರ್ಖರ ತವರೂರು ನಮ್ ಸ್ಟೋರಿಗೆ ಸೆಂಟರು. ಲಹರಿ ರಾಗ. ಕನಟಿಕಟಲೊಂದೂರು ಹೆಸರು ಸೌವೆನ್ಸರು ಅದು ಮೂರ್ಖರ ತವರೂರು ನಮ್ ಸ್ಟೋರಿಗೆ ಸೆಂಟರು. ಅಲ್ಲ, ಇದು ಮೂರ್ಖ ಅಂತೆಲ್ಲ ಇದೆಯಲ್ಲ, ಯಾರ್ಯಾರು? ಚಚೆ, ಮೂರ್ಖರಲ್ಲಪ್ಪ. ಅದಂದ್ರೆ ಮೂರು ಖಾಗಳು. ಖಾ 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 ಅಂತ. ಹಾಗಂದ್ರೇನು? ಹಾಗಂದ್ರೆ ಕನಟಿಕಟ್ ಕನ್ನಡ ಕಲಾವಿದರು. ಓ, ಹಾಗ ಪರವಾಗಿಲ್ವೇ? ಹೌದಪ್ಪಣ್ಣಿ. ಆ ಮೂರ್ಖರು ವರ್ಕ್ ಫ್ರಮ್ ಹೋಮ್ ಅಮ್ಮ, ಸೋಷಿಯಲ್ ಮೀಡಿಯಾ ಹುಚ್ಚಮ್ಮ. ಆ ಸಂಸಾರಗಳ ಕಥೆಯನ್ನು ನೋಡುವಿರಂತೆ ಬನ್ನಿರಮ್ಮ. ಬನ್ನಿ ನೋಡೋಣ. ಇವತ್ತು ಆಫೀಸ್ಗೆ ಲೇಟ್ ಆಗ್ಬಿಟ್ಟು ಇವತ್ತು ಯಾರೋ ಹಸುರು ಅಂತ ಮ್ಯಾನೇಜರ್. ಗೈಸ್, ಐ ಹ್ಯಾವ್ ಜಾಯ್ನ್ ದಿ ಕಾನ್ಫರೆನ್ಸ್ ಕಾಲ್, ಬಟ್ ಫಾರ್ ಎ ಮಿನಿಟ್, ಸಿನ್ಸ್ ಐ ಆಮ್ ವರ್ಕಿಂಗ್ ಆನ್ ಅನದರ್ ಬಿಗ್ ಇಂಪಾರ್ಟೆಂಟ್ ಪ್ರಾಜೆಕ್ಟ್, ಐ ವಿಲ್ ಬಿ ಆನ್ ಮ್ಯೂಟ್. ಓಕೆ? What? Again? Okay. ಥ್ಯಾಂಕ್ ಯು. ಹೆಂಡತಿಯೋ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ. ಹೋದರೆ ಅವಳು ಶಾಪಿಂಗ್ ಎಂದರೆ ಆದರೆ ನಾ ಕೊಡಪಾಯಿ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಕೊಡುವಳು ನನಗೆ ಕಾಟ. ಹೆಂಡತಿ ಹೊರಗಡೆ ಹೋದರೂ ಕೂಡ ತಪ್ಪದು ಪೀಠಲಾಟ. ಕೈ ಹಿಡಿದವಳು ಕಬಿ ಕೈನೂ ಮಾಡುವವಳು. ಮಾಡಿದ ಅಡಿಗೆ ಚಂದ, ಅದನ್ನು ತಿಂದ ನನ್ನ ಗತಿಯು ಗೋವಿಂದೋ ಗೋವಿಂದ. ಹೆಂಡತಿ ಒಬ್ಬಳಿದ್ದೆ 20 ಆಗೈತೆ ನನಗೆ. ಇನ್ನು ಇಬ್ರು 8 ಇರ್ತಾರೆ. ಅವ್ರ ಗತಿ ಏನು ಅಲ್ಲ. ನಮ್ದೇನು ವರ್ಕ್ ಫ್ರಮ್ ಹೋಮ್ ಅಥವಾ ವರ್ಕಿಂಗ್ ಫಾರ್ ಹೋಮ್ ಅಂತ ಗೊತ್ತಾಗ್ತಾ ಇಲ್ಲಲ್ಲ. ಈ ಕಡೆ ಆಫೀಸ್ ಕೆಲಸ, ಮೀಟಿಂಗ್ ಅಟೆಂಡ್ ಮಾಡಬೇಕು, ಕಾನ್ಫರೆನ್ಸ್ ಅಟೆಂಡ್ ಮಾಡಬೇಕು. ಈ ಕಡೆ ಮನೆ ಕೆಲಸ, ಅಡುಗೆ ಮಾಡಬೇಕು, ಪಾತ್ರೆ ತಿಕ್ಕಬೇಕು, ಲಾಂಡ್ರಿ ಮಾಡಬೇಕು. ಜೊತೆಗೆ ಈ ಆಫೀಸ್ ಲ್ಯಾಪ್ಟಾಪ್ ಬೇಕು. 2 ನಿಮಿಷ 5 ಇದ್ರೆ ಸಾಕ್ರಿ, ಲಾಕ್ ಹಾಕಿ. ನನ್ನ ಹೆಂಡತಿ ನನ್ನ ತಲೆ ಮೇಲೆ ಕೈ ಆಡಿಸ್ತಾಳಲ್ಲ, ಹಾಗೆ ಟಚ್ ಪ್ಯಾಡ್ ಮೇಲೆ ಕೈ ಆಡಿಸ್ತಾ ಇರ್ಬೇಕು. ಏನ್ ಮಾಡಕ್ಕಪ್ಪ ಇದು ಸೊಲ್ಯೂಷನ್? ವೆಂಕಟರಮಣ ಗೋವಿಂದ ಎಲ್ಲಿದೆಯಪ್ಪ? ಗೋವಿಂದರಾವ್, ನಾನು ಕರೆದಿದ್ದು ದೇವ್ರಿ, ನೀವ್ಯಾಕೆ ಬಂದ್ರಿ? ಏನ್ರಿ ನಿಮ್ ಪ್ರಲಾಪ? ಅದೇನೋ ಕಂಪ್ಯೂಟರ್ ಲ್ಯಾಕ್ ಆಗಿದೆ ಅಂದ್ಬಿಟ್ಟು ಇಡೀ ಕಾಲನಿಗೆ ಎಲ್ಲ ಪ್ರಚಾರ ಆಗ್ತಿದ್ಯಲ್ರಿ. ಅದಕ್ಕೆ ನಮ್ಮ ಹತ್ರ ಸೊಲ್ಯೂಷನ್ ಉಂಟು. ಸೊಲ್ಯೂಷನ್ ಉಂಟಾ? ಏನ್ರಿ ಅದು? ಏನ್ ಹೇಳಿದ? ಓ, ಅದು ಪ್ರೆಷರ್ ಕುಕ್ಕರ್ ವಿಷಯ ಅಲ್ವಾ? ಏನ್ ಮಾಡಿದ್ರೆ ಕಂಪ್ಯೂಟರ್ ಓಪನ್ ಮಾಡಿ ಅದು ನೋಟ್ಬುಕ್ ಓಪನ್ ಮಾಡಿ ಎಂಟರ್ ಇದೆಯಲ್ಲ ಅದ್ಮೇಲೆ ಡೀಸೆಲ್ ಇಡಿ. ಅದ್ ಹೆಂಗ ಲಾಕ್ ಆಗ್ತದೆ ನೋಡೋಣ. ಥ್ಯಾಂಕ್ಸ್ ಅದಿರ್ಲಿ. ನಿಮ್ ಮನೆ ಹಿಂದ್ಗಡೆ ಲಾನ್ ಬುಕ್ ಮಾಡ್ತಿರಲ್ಲ,
ಸ್ಪೆಷಲ್ ಎಲ್ಲಿತ್ತಪ್ಪ? ಬನ್ನಿ ಒಂದು ಸೋದರ ಮನೆ ಲೇ ಆಫೀಸ್ ಕಾಲು ಹೋಲ್ಡ್ ಮಾಡಿಟ್ಟು ಮಾತಾಡ್ತಾ ಇದ್ದೀನಿ. ಶಾಪಿಂಗ್ ಇನ್ನು ಮುಗಿದಿಲ್ಲ ಅಂದಂಗೆ ಪ್ರೆಷರ್ ಕುಕ್ಕರ್ ವಿಷಯ ಎಲ್ಲಿಟ್ಟಿದೀಯಾ? ಅದ್ಯಾಕೆ ಬೇಕು ನಿಮಗೀಗ? ಅದ ಆಫೀಸ್ ಲ್ಯಾಪ್ದು ಎಂಟು ಬಟನ್ ಮೇಲೆ ಇಟ್ರೆ ಏನಾಗುತ್ತೆ? ಇಟ್ರೆ ಲ್ಯಾಪ್ಟಾಪ್ ಲಾಕ್ ಆಗಲ್ಲಂತೆ. ಲಾಕ್ ಆದ್ನಪ್ಪ ಅಂದ್ರೆ ಆಫೀಸ್ನವರು ಆನ್ಲೈನ್ ಇಲ್ಲ ಅಂತ ಓಡಿಸೋತಾರೆ. ಅದಕ್ಕೆ ಅಲ್ಲೇ ಇರ್ಬೇಕು ನೋಡ್ರಿ. ಆಮೇಲೆ ಆ ಕೆ ಜ್ಯುವೆಲರ್ಸ್ ಇದೆಯಲ್ಲ, ಕೆ ಜ್ಯುವೆಲರ್ಸ್ ಅದೇ ಎವರಿ ಲಾಸ್ಟ್ ಕಿಸ್ ಬಿಗಿನ್ಸ್ ವಿತ್ ಕೆ ಅದ. ಆಗಲ್ಲ ರೀ, ಎವ್ರಿ ಕಿಸ್ ಬಿಗಿನ್ಸ್ ವಿತ್ ಕೆ ಅಂತ. ಎವರಿ ಕಿಸ್ ಬಿಗಿನ್ಸ್ ವಿತ್ ಕೆ ಅದು ಹಾಕೊಳ್ಳೋರ್ಗೆ ಕೊಡ್ಸೋರ್ಗೆ ಅದೊಂಥರ ಲಾಸ್ಟ್ ಕಿಸ್ ಇದೆ. ಹೇಳು. ಅಲ್ಲಿಗೆ ಹೋಗಿದ್ದೆ ಕಣ್ರಿ. ಅಲ್ಲಿ ನನಗೊಂದು ಒಳ್ಳೆ ನೆಕ್ಲೆಸ್ ಸಿಕ್ತು. $10,000 ಬಿತ್ತು. ಅದ್ರ ಜೊತೆಗೆ ಟೈ ಫ್ರೀ ರೀ. ಅದು ಯಾಕಪ್ಪ? ಇನ್ಯಾಕೆ? ನಿಮ್ಗೆ ಹಾಕೊಳಕ್ಕೆ. ಪ್ರಾಂಗಿದೆ ಅಂತೇನೆ. ಸ್ಟ್ರಾಂಗ್ ಯಾಕೆ ಬೇಕ್ರಿ? ಅದ್ರಲ್ಲಿ ತೂಕ ಮಾಡ್ತೀರಾ? ಹಾಕೊಳಕ್ ಚೆನ್ನಾಗಿದೆ ಅಷ್ಟೇ. ಹೌದಾ? ಯಾಕೋ ಉದ್ದ ಕಡಿಮೆ ಆಗುತ್ತೆ ಅನ್ಸುತ್ತೆ. ಜೊತೆಗೆ ಇನ್ನೊಂದು ನೆಕ್ಲೆಸ್ ಆಗ ಫ್ರೀ ಟೈ ಸಿಕ್ಕಿದ್ದಾರೆ ನೋಡ್ಬೇಕು. ಸುಮ್ಮನೆ ಆಸೆ ಹುಟ್ಟಿಸ್ಬೇಡಿ. ನೆಕ್ಸ್ಟ್ ಮಂತ್ ನೋಡೋಣ. ಮತ್ತೆ ಡಿಸ್ಟರ್ಬ್ ಮಾಡ್ಬಿಡಿ, ಡ್ರೈವ್ ಮಾಡ್ತಾ ಇದ್ದೀನಿ. ಇನ್ನೇನ್ ಬಂದ್ಬಿಟ್ಟೆ. ಅಯ್ಯೋ ಡ್ರೈವ್ ಮಾಡ್ತಾ ಇದ್ದೇನೆ. ಅಯ್ಯೋ ಹುಷಾರಾಗಿ ದಾರಿ ನೋಡ್ಕೊಂಡು ಡ್ರೈವ್ ಮಾಡಿ. ಕಾರ್ ತುಂಬಾ ಕನ್ನಡಿ ಇರುತ್ತೆ. ಈಗ ತಾನೇ ನೆಕ್ಲೆಸ್ ತಗೊಂಡಿದೀಯಾ? ಡ್ರೈವ್ ಮಾಡ್ತಾ ಅಲ್ಲೇ ಡ್ರೈವ್ ಮಾಡ್ಬೇಡಮ್ಮ, ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು. ಗೊತ್ತು ಇಡ್ರಿ ಫೋನ್. ನಾನೆಲ್ಲ ಬರ್ತೀನಿ ಸರಿಗೆ. ಅಯ್ಯೋ ಈಕಿ ನನಗೆ ನೆಕ್ ಟೈ ಕೊಡಿಸಿ ಈ ತಿಂಗಳಲ್ಲಾದ್ರೂ ನೆಕ್ಸ್ಟ್ ತಿಂಗಳು ಕಳ್ಸಕ್ ಮಾಡಿದಾಳಲ್ಲಪ್ಪ. ಅಯ್ಯೋ ಆಫೀಸ್ ಕಾಲ್. ಸಾರಿ ಗೈಸ್, ಐ ವಾಸ್ ಆನ್ ಮ್ಯೂಟ್. Could you please repeat what you just said? Mr. Gaddi, you said you're working on an urgent delivery, but looks like you're working on something else. ಇವ್ನು ಹೆಂಗಪ್ಪ ಗೊತ್ತಾಯ್ತು? ಹೆಂಗೆ ಅಂದ್ರೆ ನಾನು ಕನ್ನಡದವರೇ. ನಿಮ್ಮ ಮನೆ ಫೋನ್ ಮ್ಯೂಟ್ ಬಟನ್ ಸರಿಯಾಗಿ ವರ್ಕ್ ಆಗ್ತೀನಿ ಅಂತ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ. ಏನ್ರಿ ನೀವು ವರ್ಕ್ ಫ್ರಮ್ ಹೋಮ್ ಮಾಡೋ ನೀತಿ? ಅಯ್ಯೋ ದೇವ್ರೆ, ಐ ನೀಡ್ ದ ಡೆಲಿವರಿ ಟುಮಾರೋ. ಓಕೆ, ಡಿಡ್ ಯು ಗೆಟ್ ದಟ್? ಡೆಲಿವರಿ ಟುಮಾರೋ. ವರ್ಕ್ ಶುರು ಮಾಡಿದ ನಾನು ಡೆಲಿವರಿನಾ? ಸರ್ ನೀವು ಕನ್ನಡದವರು, ನಾನು ಕನ್ನಡದವರು. ಒಬ್ರಿಗೊಬ್ರು ಅನುಸರಿಸ್ಕೊಂಡ್ರೆ ನೀವು ವರ್ಕ್ ಫ್ರಮ್ ಹೋಮ್, ನಾನು ವರ್ಕ್ ಫ್ರಮ್ ಹೋಮ್. ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡ್ರ ಸರ್? ಎಲ್ರು ಮನೆ ದೋಸೆ ಕೂತೆ ಕಣ್ರಿ. ನೀವು ಅದನ್ನ ನನಗೆ ಕೇಳಲೂಬಾರ್ದು, ನಾನು ನೀವು ಕೇಳಲೂಬಾರ್ದು. ಐ ನೀಡ್ ದ ಡೆಲಿವರಿ ಟುಮಾರೋ. ಓಕೆ, ಬಾಯ್ ಗಾಡಿ. ಲೇ ಬಂದೆ ಕಣೆ, ಒಂದ್ ನಿಮಿಷ ಆಫೀಸ್ ಕಾಲಲ್ಲಿ ಇದ್ದೆ. ಕಿಚನ್ ಬಂದು ಎಲ್ಲ ಹೆಲ್ಪ್ ಮಾಡ್ಕೊಡ್ತೀನಮ್ಮ, ಎಲ್ಲ ತರಕಾರಿ ಇಟ್ಕೊಡ್ತೀನಿ. ಅಯ್ಯೋ ದೇವ್ರೆ, ಸತ್ಯ ನಮ್ಮ ಮನೆ ಫೋನ್ ಮ್ಯೂಟ್ ಬಟನ್ ವರ್ಕ್ ಆಗ್ತಾ ಇದ್ರೆ ಸಾಕು. ನಮ್ಮನೆ ಹೆಸರು ಶಾಂತಿ ಇಲ್ಲ. ಶಾಂತಿ ಇಲ್ಲ ಅಲ್ಲ ಕಣ್ರಿ, ಶಾಂತಿ ಇಲ್ಲ. ಅದೇ ಹೋಮ್ ಆಫ್ ಪೀಸು. ಈಗ ಒಂಥರ ಹೋಮ್ ಆಫ್ ಪೀಸ್. ಯಾರ್ಯಾರು ಪಿಶಾಚಿಸು? ನಿಮ್ಮ ಅಮ್ಮನ ಹತ್ರ ಮಾತಾಡ್ತಿದ್ರೇನಾ? ಅಯ್ಯೋ ಇನ್ನ ಪಾತ್ರೆ ಡಿಶ್ ವಾಷರ್ಗೆ ಹಾಕಿದ್ರೇನ್ರಿ? ನಿಮಗೇನಾದ್ರು ಒಂದು ಕೆಲಸ ಹೇಳೋಗ್ಬಿಟ್ರೆ ಮುಗಿಯೋದೇ ಇಲ್ಲ. ಹಾಳಾತು. ಆ ಫೇಸ್ಬುಕ್ ಬೇರೆ ಓಪನ್ ಮಾಡ್ಕೊಂಡು ಕವನ ಚುಟುಕ ಅಂತ ಟೈಮ್ ಬೇರೆ ವೇಸ್ಟ್ ಮಾಡ್ತೀರಪ್ಪ. ಬಂದ್ಬಿಟ್ಟ ನೀನು ಒಂದು ದೊಡ್ಡ ಅದೇ ಒಂದಾಗ. ಏನಂದ್ರಿ? ನೀನು ಬಂದದ್ದು ನನಗೆ ಒಂದು ದೊಡ್ಡ ಆನೆ ಬಲ ಬಂದಾಗ ಆಯ್ತು ಅಂದೆ. ಅಯ್ಯೋ ಈ ಡಬ್ಬಿ ಮೂತ್ರ ಬಹಳ ಗಟ್ಟೈತಿ. ಅವನಿಂದ ಟ್ರೈ ಮಾಡಕ್ಕೆ ತೆಗಿಯಕ್ಕೆ ಇಲ್ಲ. ಸ್ವಲ್ಪ ತಪ್ಪು ಅಲ್ಲದೆ ನನಗೆ ಆಫೀಸ್ ಕೆಲಸ ಇರುತ್ತೆ. ನನಗೆ ಮನೆ ಕೆಲಸ ಹಚ್ಚಿಬಿಟ್ಟು ನೀನು ಶಾಪಿಂಗ್ ಅಂತ ಹೋಗ್ತೀಯ. ಜೊತೆಗೆ ಹುಡುಗಿನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈಗಲಿಂದ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ನಾಳೆ ನಮಗೆ ಒಳ್ಳೆಯ ಅಂತ ಆಯ್ ಬರೋ ಪ್ರಾಣಿ ಗತಿ ದೇವ್ರಿಗೆ ಪ್ರೀತಿ
ಇಷ್ಟು ದಿನ ಧರ್ಮ ಕೆಲಸ ಮಾಡಿಲ್ಲ ಮಾಡಿಲ್ಲ ಅಲ್ಲ ಈ ಸಣ್ಣ ಡಬ್ಬಿ ಮುಚ್ಚಳನೆ ತೆಗಿಯಕ್ ಬರಲ್ಲಂತೆ ನೀನ್ ಬೇಸ್ಮೆಂಟ್ ಏನ್ ಫಿನಿಶ್ ಮಾಡ್ತಾರೋ ಏನೋ ಹಾಗಾದ್ರೆ ಲೇ ನೀನು ಬರೀ ಧರ್ಮ ಪತ್ನಿ ಅಲ್ಲ ಕಣೆ ನನಗೆ ಯಾವ ಧರ್ಮ ನೀನು ಹೆಂಡತಿಯ ನನ್ನ ಪ್ರಾಣ ಹೆಂಡತಿ ಬೇಸ್ಮೆಂಟ್ ಪ್ರಾಜೆಕ್ಟ್ ಮೇಲೆ ಇಟ್ಕೊಂಡಿದೀಯಾ ಅವನು ಯಾರಿದ್ದಾರಲ್ಲ ಪಕ್ಕದ ಮನೆಯವರು ಅವನು ವರ್ಕ್ ಫ್ರಮ್ ಹೋಮ್ ಅಲ್ಲ ಕಡೆ ಮತ್ತೆ ಅವನು ಫೆಡರಲ್ ಗವರ್ಮೆಂಟ್ ಎಂಪ್ಲಾಯಿ ಮೊನ್ನೆ ನ್ಯೂಸ್ ನೋಡಿಲ್ವಾ ಫಾರ್ ಸೋ ಮೆನಿ ರೀಸನ್ಸ್ ಥೌಸಂಡ್ಸ್ ಆಫ್ ಫೆಡರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಆರ್ ಎಕ್ಸ್ಟೆಂಡೆಡ್ ಪೇಡ್ ಲೀವ್ ಅಂತೆ ಟ್ಯಾಕ್ಸ್ ಪೇಯರ್ಸ್ ಮನೆ ನಾನು ಅವರಂಗೆ ಇದ್ದಿದ್ರೆ ಬರೀ ಬೇಸ್ಮೆಂಟ್ ಏನಮ್ಮ ಮನೆಯಲ್ಲೇ ಕಟ್ಬಿಟ್ಟಿದ್ದೆ ಗೊತ್ತಾ ರೀ ಅದೆಲ್ಲ ಯಾರಿಗೆ ಗೊತ್ತಾಗುತ್ತೆ ಬೇಸ್ಮೆಂಟ್ ಅಂತೂ ಫಿನಿಶ್ ಮಾಡಿದಾರ ಏನ್ರಿ ನಿಮ್ಮ ಅವತಾರ ಮೇಲ್ ಸೂಟು ಕೆಳಗಡೆ ಪ್ಯಾಂಟು ಅದು ಏನದು ಚಕ್ರಿ ಮನೆ ಹಾಕೊಳ್ಳೋದು ಅದಾ ಬೆಳಿಗ್ಗೆ ಕಸ್ಟಮರ್ ಜೊತೆಗೆ ವೆಬ್ ಕಾನ್ಫರೆನ್ಸ್ ಇದ್ದ ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದ ತಲೆ ರಾಜ್ಕಂಡಿ ಶೇವ್ ಮಾಡ್ಕಂಡಿ ಸೂಟ್ ಹಾಕಂಡಿ ಕಡೆ ಮತ್ತೆ ಕೆಳಗೆ ನಾನು ನೋಡ್ತಾ ಬಿಡ ನಂದು ವೆಬ್ ಕ್ಯಾಮ್ರಾನ ಬರೀ ಇದೇವಾಗ ಇಟ್ಕೊಂಡಿದ್ದೆ ನಿಮ್ಮನ್ನ ನೋಡಿದ್ರೆ ಒಳ್ಳೆ ನಾಯಿ ಬಳಿಯ ಕೋಲ್ ತರ ಇದ್ದೀರಾ ನಿಮ್ದು ಲಾಸ್ಟ್ ನೇಮ್ ಇದೆಯಲ್ಲ ಗಡ್ಡಿ ಅಂತ ಯಾರಾದ್ರೂ ಕನ್ಫ್ಯೂಸ್ ಮಾಡ್ಕೊಳ್ಳೋ ತರ ಇದೀರಾ ಯಶವಂತ ಗಡ್ಡಿನೋ ಕಡ್ಡಿನೋ ಅಂತ ಏ ಮತ್ತೋದೇನೆ ಮುದಿವಾದ ವಸ್ತ್ರಗೆ ನಾನು ಅಮೆರಿಕ ಉಳ್ಳಾಗಡ್ಡಿ ತಗೊಂಡು ಗುಂಡ್ಕಿ ನೀನು ಒಳ್ಳೆ ಸರ್ಕಲ್ ಕಟ್ಟಿದ್ದಾರೆ ಈ ನೋಡಿ ಎಲ್ಲ ಪುಟ್ಟ ಪಂಟ ಅದಕ್ಕೆ ಅಂತಾರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸು ಅಂತ ಒಂದ್ ಕಡೆ ಕಡಿಮೆ ಆಗ್ತಿದ್ರೆ ಇನ್ನೊಂದ್ ಕಡೆಗೆ ಈ ಗಂಡಸರು ಸೈನ್ಸ್ ಕ್ಲಾಸ್ ಮೇಲೆ ಮನೆ ಹೆಂಡತಿ ಮುಂದೆ ಅಪ್ಲೈ ಮಾಡೋದು ನೋಡಿ ಅಲ್ಲ ನೀವೇನ್ ಕಡ್ಡಿ ತರ ಇದ್ರು ಕಡಿಮೆ ಇದೀರಾ ಊದಿನ ಕಡ್ಡಿ ತರ ಊರಿಗೆ ಬೆಂಕಿ ಹಚ್ಚೋ ತರ ಇದೀರಾ ಬಂತು ಬಂತು ಒಂದ್ ಲೈಕ್ ಬಂತ 5 ಲೈಕ್ ಆದ್ರು ಯಾವ್ದು ಕೇಳು ಅದ ಆಚರಣೆ ಫೇಸ್ಬುಕ್ಗೆ ಒಂದು ಕವನ ಬಂದು ಹಾಕಿದ್ದಲ್ಲ ಹಂಗೆ ಯಾರು ಲೈಕ್ ಮಾಡಿದಾರೆ 5 ಲೈಕ್ ಆದ್ರು ಕಡೆ ಅಯ್ಯೋ ದೈಹಿಕ ಒಳ್ಳೆ ಪ್ರಪಂಚ ಗೆದ್ದಿರೋ ತರ ಹೇಳ್ತೀರಲ್ರಿ ಆ ನಿಮ್ ಫ್ರೆಂಡ್ ನೀವ್ ಕಬ್ಬು ಇದಾರಲ್ಲ ಅವ್ರು ಏನಾದ್ರು ಫೇಸ್ಬುಕ್ ಅಪ್ಲೋಡ್ ಮಾಡಿದ್ರೆ ಸಾಕು ವಿತ್ ಇನ್ 1 ಮಿನಿಟ್ ಥೌಸಂಡ್ಸ್ ಲೈಕ್ಲಿ ಒಂದೊಂದ್ ಸಲ ಅವ್ರು ಇನ್ನೂ ಏನಾದ್ರು ಹಾಕೋದಕ್ಕಿಂತ ಮುಂಚೆನೆ 100 ಲೈಕ್ ಬಂದಿರ್ತೀರಿ ಆದ್ರೆ ನಿಮಗೆ ಫೇಸ್ಬುಕ್ ಅಲ್ಲಿ ಎಷ್ಟು ಜನ ಫ್ರೆಂಡ್ಸ್ 3,3,000 ಅವ ನಂಬರ್ ನೋಡಿ ಹೇಳ್ತಾರೆ ಆದ್ರೆ ಆ 3,3,000ದಲ್ಲಿ 1% ಜನ ಕಣ್ಣಾರೆ ಕಂಡಿದ್ರೆ ಯಾರಾದ್ರೂ ಕನ್ನಡದವರು ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿದ್ದಾರೆ ಅನ್ನೋದೇ ತರ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರೆ ಯಾಕೆ ಎಲ್ಲರಿಗೂ ಕಳಿಸ್ತೀರಾ ಅಂತ ಕೇಳಿದ್ರೆ ಅವರೇ ಕಳಿಸಿದ ಕಣೆ ಅಂತ ಬೇರೆ ಹೇಳ್ತೀರಾ ಅವನ ಅಂತ ಅವನ ಏನ್ ಬರೀತಿರೋ ಏನ ಅಲ್ಲೇ ಕಡೆ ಇರೋದು ಸೀಕ್ರೆಟ್ ಆ ನೀವೊಬ್ಬರು ಇದ್ದಾರಲ್ಲ ಹೇಳಿ ಕೇಳಿ ಸಾಫ್ಟ್ವೇರ್ ಇಂಜಿನಿಯರ್ ಏನೋ ಪ್ರೋಗ್ರಾಮ್ ಬರ್ದಾರಂತೆ ಅದು ಯಾರಾದ್ರೂ 1 ಲೈಕ್ ಮಾಡಿದ್ರೆ ಸಾಕು ಅದನ್ನು 100 ಲೈಕ್ ಆಗಿ ಕನ್ವರ್ಟ್ ಮಾಡುತ್ತಂತೆ ನಂದು ಹಂಗಲ್ಲ ಕಣಮ್ಮ ಒಂದು ಕವಿವಾಣಿ ಅಂದ್ರೆ ಏನು ಕಂಡಿದೀಯಾ ಕಾಮಧೇನು ಹಸು ಇದ್ದಾಗೆ ತಿಳ್ಕೋ ಕಾಮಧೇನು ನಿಮ್ಮ ಕಾಮಧೇನು ಹಾಲಂತೂ ಕೊಡಲ್ಲ ಗೊಬ್ಬರ ಮಾತ್ರ ಹಾಲು ಗೊಬ್ಬರನು ಏನು ಕೊಡುತ್ತಲ್ಲ ಕೇಳಿದ್ರು ನಾನು ಇಟ್ಟರೆ ಸಗಣಿ ಅದೇ ತಟ್ಟಿದರೆ ಕುರುಳಾದೆ ನೀರ್ಯಾರಿಗೆ ಆದೇನೋ ಏನ ಮಾನವ ಅಂತ ಜಟ್ಟಿ ಬಿದ್ದು ಮೀಸೆ ಮಣ್ಣಾಗಲ್ಲ ಅನ್ಕೋ ಜನ ನೀವು ಸರಿ ಆ 5 ಲೈಕ್ ಬರತರ ಯಾವ ಕವನ ಬಂದಿದೆ ಕೇಳ್ಬತ್ತ ಹಸು ಹಾರುತ್ತಿದೆ ನೋಡಿದೀರಾ ಹಸು ಹಾರು ಅದು ದಾರದಲ್ಲಿ ಕವನ ಅಲ್ಲೇನ್ರಿ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಇಂತ ಒಳ್ಳೆ ಕವನ ನೀವೇನ್ರಿ ಹಸು ಹಾರುತ್ತೆ ಅಂತ ಬಂದಿದ್ರಲ್ರಿ ಹಸು ಏನಾದ್ರೂ ಹಾರುತ್ತಾ ಒಳ್ಳೆ 9 ತಿಂಗಳಿಗೆ ತಾವು ಹುಟ್ಟಿದ ಅಂತ ಮಾತಾಡ್ಬೇಡ ಸ್ವಲ್ಪ ಪೂರ್ತಿ ಕೇಳ ರೀ ಎಲ್ಲ 9 ತಿಂಗಳಿಗೆ ಹುಟ್ಟೋದು ಅಷ್ಟು ಸಣ್ಣ ವಿಷಯ ನಮಗೆ ಗೊತ್ತಿಲ್ವಾ ನಿಮ್ ಕವನ ಬೇರೆ ಬರೀತಾರಂತೆ
ಹಸುವಿನ ಆಸೆಗೆ ಹೊಲದ ಬೇಲಿಯನ್ನು ಹಸುವು ಹಾರುತ್ತಿದ್ದ ನೋಡಿದ್ದೀರಾ? ಈಗ ಅರ್ಥ ಆಯ್ತಾ? ಹಸುನು ಹಾರುತ್ತೆ ಅಂತ ಹೇಗಿದೆ ಪವನ? ಚೆನ್ನಾಗಿದೆ, ಪರವಾಗಿಲ್ಲ. ನನ್ನ ಕರ್ಮ ಈ ಥರದ್ದೆಲ್ಲ ಬೈತೀರ. ಅಮ್ಮ ಅಮ್ಮ ಏನಮ್ಮ? ಕನ್ನಡ ಕ್ಲಾಸಲ್ಲಿ ನಾವು ಅನಿಮಲ್ಸ್ ಬಗ್ಗೆ ಓದ್ತಿದ್ದೀವಿ. ನಾನು ಕತ್ತೆ ಬಗ್ಗೆ ಬರೀತಿದ್ದೀನಿ. ಐ ಹ್ಯಾವ್ ಅ ಫ್ಯೂ ಡಾಗ್ಸ್. ಕತ್ತೆ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ. ಅಲ್ಲಿ ರಿಲೇಟಿವ್ ಇರ್ತಿದಾರಲ್ಲ ಅವ್ರಿಗೆ ಕೇಳ. ಐ ಹ್ಯಾವ್ ಅ ಫ್ಯೂ ಕ್ವೆಶ್ಚನ್ಸ್. ನಿಮ್ಮ ಅಮ್ಮನ ಮದುವೆ ಆದ್ಮೇಲೆ ಕತ್ತೆಗೆ ರಿಲೇಟಿವ್ ಆದಂಗ ಏನೋ ಅದು ಕತ್ತೆ ಕತೆ. ಐ ಹ್ಯಾವ್ ಅ ಫ್ಯೂ ಕ್ವೆಶ್ಚನ್ಸ್. ಓಹೋ. ಫಸ್ಟ್ ಕ್ವೆಶ್ಚನ್. ಹಾ. ಕತ್ತೆ ಯಾರು? ಮನುಷ್ಯ ಯಾರು? ಡಿಫರೆನ್ಸಸ್ ಏನು? ಕತ್ತೆ ಯಾರು ಮನುಷ್ಯ ಯಾರು? ಗುಡ್ ಕ್ವಶನ್. ನೋಡಮ್ಮ, ಇಬ್ರು ಮನುಷ್ಯರು ಜಗಳ ಆಡ್ತಾ ಇರ್ಬೇಕಾದ್ರೆ ಅಂತಾರಲ್ಲ, ನೀನು ಮನುಷ್ಯ ಇದೆಯೋ ಕತ್ತೆ ಇದೆಯೋ ಅಂತ. ಅದು ಕತ್ತೆ. ನೀನು ಮನುಷ್ಯ ಯಾರು? ಎರಡು ಕತ್ತೆಗಳ ಜಗಳ ಆಡ್ತಾ ಇರ್ಬೇಕಾದ್ರೆ ಅಂತಾರೆ, ನೀನು ಕತ್ತೆ ಇದೆಯೋ ಮನುಷ್ಯ ಇದೆಯೋ ಅಂತ. ಅದು ಮನುಷ್ಯ. ಗೊತ್ತಾಯ್ತಾ? ಕನ್ನಡ is so confusing. ಕತ್ತೆ ಯಾರು? ಮನುಷ್ಯ ಯಾರು? They must be related items. Second question. ಇಂಡಿಯಾದಲ್ಲಿ ಮನೆ ಬಿಲ್ಲೆ ಇದ್ರೆ ಕತ್ತೆಗೆ ಮದುವೆ ಮಾಡ್ತಾರಂತೆ. ಅದು ನಿಜನಾ? ಊರಮ್ಮ, ಇಂಡಿಯಾದಲ್ಲಿ ಮಳೆ ಬರಲಿಲ್ಲ ಅಂದ್ರೆ ಕತ್ತೆಗಳು ಎಲ್ಲ ಮದುವೆ ಮಾಡ್ತಾರೆ. ನಮ್ಮ ಮದುವೆ ದಿನನೂ ಭಾರಿ ಮಳೆ ಬಂದಿತ್ತು. ಬಂದಿತ್ತು ಮಳೆ. ಮದುವೆ ಅಂದ ತಕ್ಷಣ ನನಗೆ ನೆನಪಾಯ್ತು ನೋಡ್ರಿ. ನಾಳೆ ನಮ್ಮ ಮ್ಯಾರೇಜ್ ಆನಿವರ್ಸರಿ ನೆನಪಿದೆ ತಾನೇ? ಅಯ್ಯೋ, ನೆನಪಿದೆ. ಒಂದು ವರ್ಷ ಮರ್ತೋಗಿದ್ದೆ. ಆಗ ರೆಡಿ ಜಗಳ ಮಾಡಿದ್ದೆ. ಆ ತರ ಮಾಡಿದ್ದೆ. ನೆನಪಿದೆ. ಹಾಗಾದ್ರೆ ನನ್ನೊಂದು ಪ್ರಶ್ನೆ. ನಾನು ಮದುವೆನಲ್ಲಿ ಯಾವ ಸೀರೆ ಉಟ್ಕೊಂಡಿದ್ದೆ ಅಂತ ಹೇಳಿ? ನಂಗೆ ಗೊತ್ತು ನೀವು ಮಾಡ್ತಿರ್ತೀರಾ ಅಂತ, ಅದಕ್ಕೆ ಈ ಕ್ವಶನ್ ಕೇಳಿದ್ದು. ಇದು ನನ್ನ ಒಬ್ಬನ ಪ್ರಾಬ್ಲಮ್. ಇಲ್ಲಿ ಬೇಕಾದ್ರೆ ಬಹಳ ಮಂದಿ ಗಂಡಸಿರ್ತದೆ. ಬೇಕಾದ್ರೆ ನಮ್ಮ ಕೇಸರಿ ಮತ್ತೆ ಆಶೆ ಇದ್ದಾರಲ್ಲ, ಅವ್ರ ಮನೆಯಲ್ಲಿ ಇದೇ ಆರ್ಗ್ಯುಮೆಂಟ್ ಆಗಿರುತ್ತೆ. ಬೇಕಾದ್ರೆ ನೋಡೋಣ. ಹೇಳ್ಕೇಸ್ವಿ, ಹೇಳಿ ನೋಡೋಣ. ನನ್ನ ಮದ್ವೆನಲ್ಲಿ ಏನ್ ಸೀರೆ ಉಟ್ಕೊಂಡಿದ್ದೆ ಹೇಳಿ ನೋಡೋಣ. ಗೊತ್ತಾಯ್ತು. ನೀನು ಉಟ್ಕೊಂಡಿದ್ದು ರೆಡ್ ಕಲರ್ ಅಗಲವಾದ ಬಾರ್ಡರ್ ಸೀರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದು ನಿನ್ ಫ್ರೆಂಡು. ನೀನು ಉಟ್ಟಿದ್ದು ಹಸಿರು ಕಲರ್ ಪೀಕಾಕ್ ಬಾರ್ಡರ್ ಸೀರೆ. ಅಲ್ಲ, ಅದರಲ್ಲಿ ಅದು ನಿನ್ ಫ್ರೆಂಡು ಅನುಶ್ರೀ ಉಟ್ಟಿದ್ದು ಚೆನ್ನಾಗಿ ಕಾಣಿಸ್ತಿದೆ. ಸೀರೆ ಉಟ್ಟಿದ್ದೆ. ಅನುಶ್ರೀ ಅಂತ ಕಿಸಿ ಬೇಡ, ಗೊತ್ತಾಯ್ತಾ? ಅವಳಿಗಾಗ್ಲೇ ಮದುವೆ ಆಗಿ ಮಕ್ಳಿದ್ದು ಆಸ್ಟ್ರೇಲಿಯಾದಲ್ಲಿದ್ದಾಳೆ. ಪಾಪ ಏನ್ ಬಂತು? ಪಾಪ ಅದ್ರಲ್ಲಿ ನನ್ ಮದ್ವೆ ಆಗಿಲ್ವಾ? ಈಗ ನಂಗಿಬ್ರು ಮಕ್ಳಿಲ್ವಾ? ಏನು ಸುಮ್ಮನೆ ಹೇಳಿದ್ರೆ ಅದಕ್ಕೆ ಯಾಕೆ? ಊರಲ್ಲಿರೋ ಹುಡುಗಿಯರೆಲ್ಲ ಏನ್ ಸೀರೆ ಉಟ್ಟಿ ಎರಡ್ ಜ್ಞಾಪಕ ಇರುತ್ತೆ. ನಿನ್ ಹೆಂಡತಿ ನಾನು ಮದ್ವೆನಲ್ಲಿ ಏನ್ ಸೀರೆ ಉಟ್ಟಿದ್ದೆ ಜ್ಞಾಪಕ ಇಲ್ಲ ನಿನ್ಗೆ. ಏನ್ ಬಿಡೋದು? ನಂಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಫೇಸ್ಬುಕ್ ಲಾಗಿನ್ ಆಗಿ ನನ್ನ ಫ್ರೆಂಡ್ ಎಲ್ಲ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತು. ಆಮೇಲೆ ಲಾಗಿನ್ ಆದ ತಕ್ಷಣ ಹಾಯ್ ಹೆಲೋ ಅಂತ ಮೆಸೇಜ್ ಬೇರೆ ಬಿಡ್ತೀಯ. ನೀನ್ ಕಾಂಟ್ಯಾಕ್ಟ್ ತಡಿಯಕ್ಕಾಗದೆ ಎಲ್ಲರೂ ಜಿಗ್ಗೆಗಾಗಂತ ಒಂದು ಗ್ರೂಪ್ ಮಾಡ್ಕೊಂಡು ವಾಟ್ಸ್ಆಪ್ ಬಂದ್ಬಿಟ್ಟಿದ್ದಾರೆ. ಯಾರು ಮೆಸೇಜ್ ಮಾಡಿಲ್ಲ, ಯಾಕೋ ಅನ್ಕೊಂಡಿದ್ದೆ. ಅದು ಹಂಗಲ್ಲ ನೋಡು. ನಾನು ನಿನ್ ಕ್ಲಾಸಲ್ಲಿರೋ ಹುಡುಗಿರು ಮತ್ತೆ ಹುಡುಗರಿಗೆ ಇಬ್ರಿಗೂ ರಿಕ್ವೆಸ್ಟ್ ಕಳಿಸಿದೆ, ಗೊತ್ತಾ? ಹುಡುಗರು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಅದಕ್ಕೆ ನಾನೇನ್ ಮಾಡಿದೆ? ಹುಡುಗರಿಗೂ ಕಳಿಸ್ತೀಯ ರಿಕ್ವೆಸ್ಟ್? ಹೌದು. ಮದ್ದು ಬಿಟ್ಟೆ. ಮದ್ವೆ 11 ವರ್ಷ ಆದ್ರೆ ನಾನು ಓದಿದ ಹುಡುಗಿರ್ ಕಾಲೇಜು, ಅಲ್ಲಿ ಒಬ್ರು ಹುಡುಗರು ಇರ್ಲಿಲ್ಲ. ಸರಿ, ಅದಿರ್ಲಿ. ಮೊನ್ನೆ ಪಬ್ಲಿಕ್ಸ್ ಹೋದಾಗ ಅನು ಸಿಕ್ಕಿದ್ರು. ಅವ್ರು ಹೇಳ್ತಾಳೆ, ನೀನೋ ಅವಳನ್ನ ಫಾಲೋ ಮಾಡ್ತೀಯಂತೆ.
ಲೇ ನಾನು ಫಾಲೋ ಮಾಡಿದ್ದು ಫೇಸ್ಬುಕ್ ಅಲ್ಲಿ ಲಿಟರಲಿ ಫಾಲೋ ಮಾಡ್ತಿಲ್ಲಮ್ಮ. ಯಾರು ಗೊತ್ತಿಲ್ಲ ನಂಬಕ್ಕಾಗಲ್ಲ ಕೇಸರಿ. ಹೌದು ಕಣೆ. ಮೊನ್ನೆ ವಂದನ ಮನೆಗೆ ಹೋದ್ರೆ ಅವಳು ಹೇಳ್ತಾಳೆ ಅವ್ನ ಮನೆ ವಾಲ್ ಮೇಲೆಲ್ಲ ಏನೇನೋ ಬರ್ದಿಟ್ಟಿವಿ ಅಂತ. ಲೇ ದಡ್ಡಿ ಅದು ಫೇಸ್ಬುಕ್ ವಾಲ್ ಅದು. ಅದ್ರ ಮೇಲೆ ಹ್ಯಾಪಿ ಬರ್ತ್ಡೇ ಅಂತ ಅವ್ರು ಮೆಸೇಜ್ ಬಿಟ್ಟಿದ್ದು ಅಷ್ಟೇ. ಅಷ್ಟು ಗೊತ್ತಾಗಲ್ಲ ನಿಮಗೆ. ಹೌದಾ? ಫೇಸ್ಬುಕ್ ಅಲ್ಲಿ ಇರ್ತೀನಿ ನೀನು. ಹೌದು. ಇಬ್ರು ಮಕ್ಕಳ ತಂದೆ ಆದ್ರೂ ಒಂಚೂರು ಹುಡುಗಾಟದ ಬುದ್ಧಿ ಹೋಗಿಲ್ಲ ನೀನು. ಏನ್ ಮಾಡೋದು? ಸರಿ ಒಂದ್ ನಿಮಿಷ ಅವನೇನೋ ಅಖಿಲ್ ಕೂತಿಯಾನೆ. ಹಾ. ಅಖಿಲ್ ಹೋಮ್ವರ್ಕ್ ಮಾಡ್ತೀಯಮ್ಮ? ಹೌದು, ನಾನು ಫೇಸ್ಬುಕ್ ಮೆಸೇಜ್ ಮಾಡ್ತೆ. ಫೇಸ್ಬುಕ್ ಅಲ್ಲಿ ಮೆಸೇಜ್ ಸೆಂಡ್ ಮಾಡ್ತೀಯ ಹೋಮ್ವರ್ಕ್ ಮುಗಿಸಿದೆ ಅಂತ? ಸರಿ ಕುಮಾರ್ ಮುಗಿಸಿದ್ಯಾ? ಇಲ್ಲ, ನಾನು ಡೌಟ್ ಇದ್ದೆ. ನಾನು ಫೇಸ್ಬುಕ್ ಮೆಸೇಜ್ ಮಾಡ್ತೀನಿ. ಅದನ್ನೂ ಫೇಸ್ಬುಕ್ ಅಲ್ಲಿ ಮೆಸೇಜ್ ಸೆಂಡ್ ಮಾಡ್ತೀಯ ನೀನು? ಭಲೇ ಮಗನೇ. ಅಮ್ಮ, ನೀನ್ ಕೇಡಿ ಶೂಸ್ ಕೊಡ್ತೀಯಾ? ಕೇಡಿ ಶೂಸ್ ಬೇಕಾ ನಿಂಗೆ? ಅಲ್ಲಿ ಫೇಸ್ಬುಕ್ ಅಲ್ಲಿ ಒಂದು ಫೋಟೋ ಹಾಕ್ತೀನಿ, ನೋಡಿ ಸಂತೋಷ ಪಡು. ನೋ, ನೋ ಫೇರ್. ನೋ ಫೇರ್ ಬಂತು. ಅದೋಗ್ಲಿ ಕೇಸರಿ, ಜ್ಞಾಪಕ ಇದೆಯಾ? ನಾಳೆ ಏನ್ ದಿನ? ನಮ್ಮ ಆನಿವರ್ಸರಿ ಜ್ಞಾಪಕ ಇದೆಯಾ ನಿನ್ಗೆ? ಮತ್ತೆ ಬಿಟ್ಟಿದೆ ಕಣೆ. ಸರಿ ಬಿಡು. ನಮ್ಮ ಆನಿವರ್ಸರಿಗೆ ನಾನೇ ಪಾಯಸ ಮಾಡ್ಕೊತೀನಿ. ಪಾಯಸನ? ಹಂಗಾಗಿ ಪಾಯಸ ಜೊತೆ ಏನ್ ಮಾಡ್ತೀಯ? ಅದೇನಾ? ಒಡೆ ಯಾವ ಸಂದರ್ಭಕ್ಕೆ ಮಾಡ್ತಾರೆ ಗೊತ್ತಿದೆ ತಾನೇ ನಿಂಗೆ? ನೋಡು, ಎಲ್ಲರೂ ಅವ್ರ ಆನಿವರ್ಸರಿಗೆ ಹೋಳಿಗೆ ಪಾಯಸ ಹಬ್ಬದ ಊಟ ಮಾಡ್ಕೊಂಡೇ ತಿಂತಾರತ್ತೆ. ನಾನ್ ಕೇಳ್ತಾರೇನು ಒಡೆ ಮಾಡಿ ಅದು ಮಾಡಕ್ಕಲ್ಲ. ಸರಿ ಸರಿ, ಅದೇನೋ ಮಾಡಿದ್ರೆ ಆಯ್ತು ಬಿಡು. ಸರಿ ಸರಿ, ಕೆಲಸ ಮಾಡು. ಈಗ ನಾಳೆ ಬೆಳಿಗ್ಗೆ ಪಾತ್ರೆ ತೊಳ್ಕೊತೀನಿ ಅಂದ್ರೆ ಮಲ್ಕೊಂಡ್ಬಿಡು. ಮಲಗಿದ್ರೆ ಒಳ್ಳೆ ಸೌಂಡ್ ಸ್ಲೀಪ್ ಆಗುತ್ತೆ. ಸೌಂಡ್ ಸ್ಲೀಪ್? ಸ್ಲೀಪ್ ಎಲ್ಲ ನಿನ್ಗೆ, ಸೌಂಡ್ ಮಾತ್ರ ಸರಿ. ಅಖಿಲ್ ಏನೋ ಸ್ವಲ್ಪ ಹೆದರ್ಕೊಂಡಿಯಾನೆ, ಅಲ್ಲೇ ಮಲ್ಕೊಂತೀಯಾನೆ. ಯಾರೋ ಬಂದು ನಿಂತರಾನೆ ಏನೋ ಓದ್ತಿರ್ತಾನೆ ಫೇಸ್ಬುಕ್ ಅಲ್ಲೋ ಐಪ್ಯಾಡ್ ಅಲ್ಲೋ ಏನೋ. ಇವತ್ತು ಅವ್ನ ರೂಮಲ್ಲಿ ಮಲ್ಕೋತೀನಿ ನೋಡೋ. ಬೇಗ ಮಲ್ಕೋ. ಫೇಸ್ಬುಕ್ ಐಪ್ಯಾಡು ಅಂತ ಎಲ್ಲ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ. ತೆಪ್ಪಗೆಲ್ಲ ಇಟ್ಬಿಟ್ಟು ಬೇಗ ಮಲ್ಕೋ, ಆಯ್ತಾ? ಓಕೆ, ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಮನೆಗೂ ಹೊರಟು ಸ್ವಲ್ಪ ನೆಮ್ಮದಿಯಾಗಿ ಇರ್ಬೋದು ಈಗ. ಅಲ್ಲ, ಹುಡುಗಿರು ನಿಮ್ಗೆ ಅರ್ಥನೇ ಆಗಲ್ಲ. ಮದುವೆ ಮುಂಚೆ ಸ್ವೀಟ್ ಆಗಿ ಒಳ್ಳೆ ಕಾವ್ಯ ತರ ಇರ್ತಾರೆ. ಮದುವೆ ಆಗಿ ಒಂದು ಹೆಂಡತಿ ಪಟ್ಟ ಬಂದ್ಮೇಲಂತೂ ಒಳ್ಳೆ ಗದ್ಯ ಆಗ್ಬಿಟ್ಟಾರೆ. ಇನ್ನೊಂದು ಸ್ವಲ್ಪ ವರ್ಷಕ್ಕೆ ಯಾಕಣ್ಣನೇ ಹಳೆ ಹೆಂಡತಿ ಹೇಳ್ತಾರಲ್ಲ, ಅದೇನೋ ನಂಗೆ ಅದು ಗೊತ್ತಿಲ್ಲ. ಬಟ್ ಏನ್ ಮಾಡೋದು, ಕಟ್ಕೊಂಡಿರೋ ತಪ್ಪದು ಅನುಭವಿಸ್ಬೇಕು. ಸರಿ, ನಾನು ಹೋಗಿ ಮಲ್ಕೋತೀನಿ. ನಾಳೆ ಗಡ್ಡಿಯವ್ರ ಮನೆಗೆ ಹೋಗಿ ಅವ್ರ ಇಂಡಿಯನ್ ಪಾರ್ಸಲ್ ತಲುಪಿಸ್ಬೇಕು. ಸಿಗೋಣ. ಬರ್ಬೋದೇನ್ರೆ ಗಡ್ಡಿಯವರೇ? ಅಡಿಗೆ ಮನೆ ಬಂದ್ಬಿಟ್ಟು ಬರ್ಬೋದ್ರೆ ಅಂತ ಕೇಳ್ತಾರೆ. ಬರ್ರಪ್ಪ ಬರ್ರಿ. ಆಶಾ ಕೇಸರಿ ಮತ್ತೆ ಆಶಾ ಬಂದಾರೆ. ಅವ್ರು ಇವತ್ತು ದೊಡ್ಡ ಕಾಫಿ ಮಾಡಲ್ಲ. ಕಾಫಿ ಕುಡ್ಕೊಂಡೇ ಬಂದಿದ್ದಾರೆ. ನಾನು ಕಾಫಿ ಅವಳೆಲ್ಲೇ ಮಾಡ್ತೀನಿ ಅಂದು ನಿಮ್ಮ ಮನೆಗೆ ಬರೋದಾಯ್ತು. ಹಂಗಾಗಿ ಹೇಳಿದೆ ಗಡ್ಡಿಯವ್ರ ಮನೆಯಲ್ಲ ಕಾಫಿ ಕುಡಿಯೋಣ ಅಂತ. ಇವರು ಕಾಫಿ ಕುಡ್ದ ಹೋಗೋಣ ಅಂತ ಕಾಣುತ್ತೆ. ಹೌದು ಸ್ವಾಮಿ, ನಾಕಿ ಅಡಿಗೆ ಮಾಡಿ ಕಾಫಿ ಮಾಡಿದ್ರೆ ನನ್ನ ಜೊತೆಗೆ ನೀವು ಕುಡಿಬೇಕು. ಚಲೋ ಆಗಿತ್ತು. ಅಂದಾಗ ಇಂಡಸ್ಟ್ರಿ ಹೆಂಗ್ ಆಯ್ತು? ಇಂಡಿಯಾ ಟ್ರಿಪ್ ಮಸ್ತಾಗಿದ್ರಿ, ಚೆನ್ನಾಗಿತ್ತು. ಹೌದಾ? ಮತ್ತೆ ರಜಾ ಹಾಕಿದ್ದೀರಾ? ಇಲ್ಲ, ಆಸ್ ಯೂಶುವಲ್ ವರ್ಕ್ ಫ್ರಮ್ ಹೋಮ್. ಒಳ್ಳೆ, ನೀವು ಕೂಡ ವರ್ಕ್ ಫ್ರಮ್ ಹೋಮ್ ಅಲ್ಲ? ಹೌದೇ. ಆಮೇಲೆ ಅಂದಾಗ ಮಾತನಾಡಿ, ನಿಮ್ಮ ಅಮ್ಮವರು ಪಾರ್ಸಲ್ ಕೊಟ್ಟು ಕಳಿಸಿದ್ದಾರೆ. ಅದರಲ್ಲಿ 2 kg ರಾಗಿ ಹಿಟ್ಟು, ಉಪ್ಪಿನಕಾಯಿ ಮತ್ತೊಂದಷ್ಟು ಪುಡಿಗಳಿದೆ. ಜೋಪಾನವಾಗಿ ಇಟ್ಕೊಳ್ಳಿ. ಹಂಗಾಗಿ ಅದು ಇಂಪಾರ್ಟೆಂಟ್ ಅವ್ನು ಮಾತನಾಡಿ ಸಪರೇಟ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ವಿಸಿಲ್ ಕೇಳಿದ್ರಲ್ಲ, ಥ್ಯಾಂಕ್ ಯು ಅಂತ ಹೇಳ್ಬಿಡಿ. ನೋಡಿ, ಜೊತೆಗೆ ಕಸ್ಟಮ್ ರಸೀದಿ ಇದೆ ನೋಡಿ, $500. ಯಾಕತ್ತೀರಾ? ಕಸ್ಟಮ್ ರಿಸಿಪ್ಟ್ ಕೇಳಿ ನೋಡಿ. ನೀವೇ ಒಬ್ಬರೇನ ಫ್ರೆಂಡ್? ನನಗೆ ಇಲ್ಲೆಲ್ಲ 10 ಜನ ಫ್ರೆಂಡ್ ಕೂತಿದ್ದಾರೆ, ಎಲ್ಲ ವರ್ಕ್ ಫ್ರಮ್ ಹೋಮ್. ಬೆಂಗಳೂರು ಹೋದ್ನ ಚಿಕ್ಕಪೇಟೆಗೆ ಹೋಗಿ ಕುಕ್ಕರ್ ವಿಸಿಲ್ ಕೊಡಯ್ಯ ಅಂದ್ರೆ, ಸರ್
ಕುಕ್ಕರ್ ವಿಸಿಲ್ ಇಲ್ಲ ಬೇಕಾದ್ರೆ ಕುಕ್ಕರ್ ಫ್ರೀಯಾಗಿ ಕೊಡ್ತೀನಿ ಅಂತ ಅಷ್ಟು ಡಿಮ್ಯಾಂಡ್ ಇದೆ. ಹೌದಾ? ಅಲ್ಲೆಲ್ಲ ತಗೊಂಡ್ಬಂದು ಏರ್ಪೋರ್ಟ್ ಬಂದ್ರೆ ಅಲ್ಲಿ ಸ್ಕ್ಯಾನ್ ಮಾಡಿ ಕೇಳ್ತಾರೆ ಕಸ್ಟಮ್ಸ್ ಏನ್ರಿ ವರ್ಕ್ ಫ್ರಮ್ ಹೋಮ್ ಅಂತ. ಒಳ್ಳೆ ಕಮರ್ಷಿಯಲ್ ಐಟಮ್ ಆಗ್ಬಿಟ್ಟಿದೆ ನಿಮ್ ಕುಕ್ಕರ್ ವಿಸಿಲ್. ಹಂಗಾಗಿ $500 ಕೊಟ್ಟಿದ್ದೀನಿ. ಆಯ್ತಾ? ನಾವು ಬರ್ತೀನಿ, ನಿಮ್ಗೆ ಅನುಕೂಲ ಆದಾಗ ನನಗೆ ಕ್ಯಾಶ್ ಟ್ರಾನ್ಸ್ಫರ್ ಮಾಡ್ಬಿಡಿ. ಕೇಸರಿ ಆಶಾ ಅವರೇ ಬರ್ರಿ, ಒಂದು ಕವನ ಬರೆದಿದ್ದೀನಿ, ಕೇಳ್ಕೊಂಡು ಹೋಗ್ರಿ. ಅವ್ರ ಮನೆಗೆ ಬಂದ್ರೆ ಬಿಡೋದೇ ಇಲ್ಲ, ಕೇಳ್ಕೊಂಡು ಹೋಗು. ನೀವು ಬಿಡಿ, ಮುದ್ದಾಂ ಕವಿಗಳು ಚೆನ್ನಾನೇ ಬರ್ತಿರ್ತೀರಾ. ಅದೇಕೆ ಶ್ರೀ ಮುದ್ದಾಂ ಕವಿಗಳು ಅಂದ್ರೆ? ಅಯ್ಯೋ ಹುಡುಗ್ರೆ. ಸರಿ, ಕವಿಗಳಲ್ಲಿ 2 ತರ, ಉದ್ದಾಮ ಕವಿಗಳು, ಮುದ್ದಾಮ ಕವಿಗಳು. ಉದ್ದಾಮ ಕವಿಗಳ ಕವನ ಕೇಳಕ್ಕೆ ಜನ ಬೆನ್ನಕ್ಕೆ ಬರ್ತಾರೆ. ಮುದ್ದಾಂ ಕವಿ ಕವನ ಕೇಳಕ್ಕೆ ಕವಿಗಳು ಜನಗಳ ಬೆನ್ನಕ್ಕೆ ಹೋಗ್ತಾರೆ. ಇವ್ರ ತರ ಅದೇ. ಸರಿ ಹೇಳಿ, ನಿಮ್ ಚುಟ್ಕಾನ ಕೇಳೋಣ. ಕೇಳ್ರಿ. ಮುಖ ಪುಸ್ತಕದೊಬ್ಬರು ಹಿಂಬಾಲಕರನಗಿಲ್ಲವೆಂದು ಅಳವಡಿಸಿ ನೀ ಸತ್ತೆಯಲ್ಲ. ವಾ ವಾ. ನಾನು ಹೇಳಬೇಕಾಗಿರೋದು ನೀವೇನ್ ಹೇಳೋದು? ನೀವು ಹೇಳೋ ಲಕ್ಷಣ ಕೇಳಿಲ್ಲ, ಕಾಣಲಿಲ್ಲ, ಅದಕ್ಕೆ ನಾನೇ ಹೇಳ್ತೀನಿ. ಸರಿ ಸರಿ ಹೇಳಿ. ಕೇಳಿ ಪೂರ್ತಿ. ಮುಖ ಪುಸ್ತಕಗಳೊಬ್ಬರು ಹಿಂಬಾಲಕರನಗಿಲ್ಲವೆಂದು ಅಳವಡಿಸಿ ನೀ ಸತ್ತೆಯಲ್ಲ. ಇನ್ನಲ್ಲಾದರೂ ನಾಳೆ ಅವರೆಲ್ಲ ನಿನ್ನನ್ನೇ ಹಿಂಬಾಲಿಸುವರಲ್ಲ. ಎಷ್ಟು ತಲೆ ಕೆರೆದುಕೊಂಡರು ಅರ್ಥವಾಗಲಿಲ್ಲವಲ್ಲ. ಈ ಸ್ವಾಮಿ ತಾನೇ ಅದೇನು ಹೇಳಿದ್ರಿ, ಸ್ವಲ್ಪ ಬಿಡಿಸ್ಬಿಟ್ಟು ಕನ್ನಡದಲ್ಲಿ ಹೇಳ್ತೀರಾ? ನಾನು ಇಷ್ಟೊಂದು ಹೇಳೋದು ಕನ್ನಡ. ಕನ್ನಡನಾ? ನೋಡಿ, ನಾವು ಸಣ್ಣ ಪುಟ್ಟ ವಿಷಯಗಳಿಗೆ ಬಹಳ ಡಿಪ್ರೆಸ್ ಆಗ್ತೀವಿ. ಉದಾಹರಣೆಗೆ ಮುಖ ಪುಸ್ತಕ ಅಂದ್ರೆ ಫೇಸ್ಬುಕ್ ಇದೆಯಲ್ಲ, ಅಲ್ಲಿ ನಾವು ಏನಾದ್ರೂ ಪೋಸ್ಟ್ ಮಾಡಿದ್ರೆ ಯಾರು ಲೈಕ್ ಮಾಡಿಲ್ಲ ಅನ್ಕೊಂಡ್ರೆ, ಅಥವಾ ನಮ್ಗೆ ನೆನಪಿರಲ್ಲ ನಮ್ಮ ಬರ್ಡೇ, ಆ ಬರ್ಡೇ ದಿನ ನಮ್ಗೆ ಯಾರು ವಿಶ್ ಮಾಡಲಿಲ್ಲ ಅಂತ ತುಂಬಾ ಡಿಪ್ರೆಸ್ ಆಗ್ತೀವಿ. ಇದೆಲ್ಲ ತುಂಬಾ ಶಾಶ್ವತ ಅಲ್ಲ, ನಶ್ವರ. ಎಲ್ಲರೂ ಒಂದ್ ಕಡೆಗೆ ಹೋಗದೆ ಒಂದ್ಸಲ ಅಂತ ಹೀಗೆ ಸೂಕ್ಷ್ಮ ಬರ್ತಿದ್ದೀನಿ. ಅದೇನೋ ಅರ್ಥ ಆಗಲ್ಲ. ಸರಿ, ಇದನ್ನೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನೀವು? ಇನ್ನೇನ್ರಿ ಮಾಡೋದು, ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡ್ತೀನಿ. ಇಷ್ಟು ಕಾಂಪ್ಲೆಕ್ಸ್ ಆಗಿ ಬರೋದ್ರೆ ಯಾರಿದ್ರೆ ಅರ್ಥ ಆಗುತ್ತೆ? ನೀವು ಕೆಲಸ ಮಾಡಿ, ಇದ್ರ ಜೊತೆಗೆ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಿ, ಜನ ನೋಡಿ ಬರೀಬೇಕಾ? ಅವನ ಫೋಟೋ 2. ಅವ್ರು ಯಾವ ತಗೊಳ್ಗಳು? ಅದು ಕೇಳಿ ಕೇಳಿದ್ರಲ್ಲ ಆಶಾ, ನಾನು ಮೊನ್ನೆ ಒಂದು ಕವನ ಬರ್ತಿದ್ನಲ್ಲ, ಅದು ಯಾವ್ದು ಹೇಳು? ಅದಕ್ಕೆ ಶ್ರೀ ಒಂದ್ ಹನಿ ಕವನ ಬರ್ದಿದೆಯಲ್ಲ, ಯಾವ್ದು? ಫೇಸ್ಬುಕ್ ಅಲ್ಲಿ ಹಾಕಿದ ತಕ್ಷಣ ಟಕ 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 ಅಂತ ಲೈಕ್ಸ್ ಬರ್ತಲ್ಲ, ಅದು ತಾನೆ? ಅದೇ ಏನದು? ನಿಂತಿರುವೆ ಏಕೆ ದೂರ ಬಾರೆ ನೀ ಹತ್ತಿರ. ಕೇಳಿದ್ರಿ ಗಡಿಯಾರ? ನಿಂತಿರುವೆ ದೂರ ಬಾರೆ ನೀ ಹತ್ತಿರ, ನೀನು ಬಂದು ಫಾಲೋ ಮಾಡಿದಲ್ಲಿ, ನೀನು ಬಂದು ಪೋಕು ಮಾಡಿದಲ್ಲಿ, ನೀನು ಬಂದು ಲೈಕ್ ಮಾಡಿದಲ್ಲಿ, ನಾ ಕೊಡುವೆ ಚಿನ್ನದ ಸರ. ಸ್ವಾಮಿ, ಗೋಲ್ಡ್ ಚೈನ್ ಸಿಕ್ತಂದ್ರೆ 1000 ಲೈಕ್ಸ್ ಏನ್ರಿ, ಮಿಲಿಯನ್ ಲೈಕ್ಸ್ ಸಿಗ್ತಾವ? ಸ್ವಾಮಿ, ಇದೇನು ಫಿಶಿಂಗ್ ಸಾಂಗ್, ಲವ್ ಸಾಂಗ್ ಜೊತೆಗೆ ನಿಮ್ದು ಫೇಸ್ಬುಕ್ ಸ್ಟೇಟಸ್ ಮದುವೆಗೆ 2 ಮಕ್ಕಳಾಗಿದ್ರು ಸಿಂಗಲ್ ಅಂತ ಬೇರೆ ಇಟ್ಕೊಂಡಿದ್ದೀರಾ? ನೋಡಿ ಸ್ವಾಮಿ, ನಮ್ಮ ದಾಸರು ಹೇಳಿದ್ರಲ್ಲ, ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ ಅಂತ. ಹಾಗೆ ಪಾರಮಾರ್ಥಿಕ ಜ್ಞಾನದ ಬಗ್ಗೆ ಬರ್ತದ್ರಿ, ಅದು ತಿಳಿದವರಿಗೆ ಅಷ್ಟೇ ತಿಳಿಯೋದು. ಏನು ಹೇಳಿದ್ರಲ್ಲ ನೀವು, ಅಲ್ಲಿರೋದು ನಮ್ಮನೆ, ಇಲ್ಲಿರೋದು ಸುಮ್ಮನೆ ಅಂತ. ಅದೆಲ್ಲ ಯಾಕೆ? ಇರೋದೇ ಸ್ವಲ್ಪ ದಿವಸ, ಆರಾಮ ಮಜಾ ಮಾಡಿ. ಹೌದಾ? ನಂದು ಪ್ಲಾನ್ ಈ ಸಲ, ನೀವು ಬರ್ತಿರೋದು ಚಿಟುಕನ್ನ ನಾನ್ ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡ್ತೀನಿ. ನೋಡೋಣ ಯಾರಾದ್ರೂ ಲೈಕ್ ಮಾಡ್ತಾರೆ ನೋಡೋಣ. ಅದ್ರ ಜೊತೆ ಒಳ್ಳೆ ಐಡಿಯಾ ಕೊಡ್ತೀನಿ ನೋಡಿ. ಹಾ. ಇವ್ರದ್ದು ಒಂದು ಒಳ್ಳೆ ಫೋಟೋ ಹಾಕ್ತಾರೆ, ಫೋಟೋ ನೋಡಿ ಲೈಕ್ ಮಾಡ್ತಾರೆ. ಬನ್ನಿ ಕೂತ್ಕೊಳ್ಳಿ, ನೀವು ಅದಕ್ಕೆ ಮೇಕಪ್ ಮಾಡ್ಬೇಕು. ಅದು ಮಗನ ಮಾಡೋಣ, ಯೋಚನೆ ಮಾಡಬೇಡಿ, ಕೂತ್ಕೊಳ್ಳಿ. ಓಕೆ, ಮಾಡಿ ಮಾಡಿ. ಏನು ಮಾಡ್ತೀರಪ್ಪ, ಇಷ್ಟೊಂದು ಆಗ್ಬೇಕಾ ಇದಕ್ಕೆ? ಏನ್ ಮಾಡ್ತಾ ಇದ್ದಾರೆ?
अदे रीति नमदुके फ्यूनरल मैनेजमेंट कंपनी है। नमदुके एक खबर आ गया, खबर वो बड़ा आदमी फ्रेश आಗಿ मर जाता ಅಂತ ಅವರನ್ನ ನೋಡಕ್ಕೆ ಬಂದಿದ್ದೀವಿ। किधर है? हाँ, जो मर गया और बड़ा आदमी नहीं था, वो मरने के बाद उन्हें समझने के बाद बड़ा आदमी बन गया। ಅದು ಸರಿ, ನಿಮ್ಗೆ ಏನು ಗೊತ್ತಾಯ್ತಿದು? अरे साहब ನಾವು फेसबुक है ना, फेसबुक उधर में फॉलो करता है सीक्रेट ಅದ್ರಲ್ಲಿ ನಮಗೆ ಬಂದಿತ್ತು ಖಬರ್, ಈಗ ಯಾರೋ ಬಡ ಆಗಿ ಸತ್ತೋಗಿದ್ದಾರೆ ಅಂತ ಅವ್ರಿಗೆ ಟಿಕೆಟ್ ಕೊಟ್ಟು ಹೆವನ್ಗೆ ಕಳ್ಸೋಣ ಅಂತ ಬಂದಿದ್ದೀವಿ। ಅಂದ್ರೆ ಎಲ್ಲರೂ ಪೋಸ್ಟ್ ಸೀಕ್ರೆಟ್ ಫಾಲೋ ಮಾಡ್ತೀರಾ ನೀವು ಫೇಸ್ಬುಕ್ ಅಲ್ಲಿ? ನೀವು ಹುಷಾರಾಗಿದ್ರಪ್ಪ, ಏನಾದರೂ ಅಪ್ಲೋಡ್ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ। ಯಾರ್ಯಾರು ಫಾಲೋ ಮಾಡ್ತಾರೆ ಸೀಕ್ರೆಟ್ ಆಗಿ ಅಂತ ಗೊತ್ತಾಗಲ್ಲ। ಇದಕ್ಕೆ ಹೆಣಕ್ಕೆ ನಾವು ಪೆಂಡ ಹಾಕ್ತಾವು। ಎಡಕ್ಕೆ ಹಾಕ್ತೀರಾ? ಎಡಕ್ಕೆ ಹಾಕ್ತಿರೋ ಮನೆ ಬಂದ್ರೆ ಹಾಕ್ತಲ್ಲ, ಮತ್ತೆ ಸರ್ವಿಸ್ ಕೊಡ್ತೀರಪ್ಪ? ಅರೆ ಸಾಬು ನಿಮ್ಗೇನು ಗೊತ್ತಾಗಿಲ್ಲ, ನಾವು ಏನೇನೋ ಸರ್ವಿಸ್ ಕೊಡ್ತೀವಿ, ಸಬ್ ಕುಚ್ ಮಾಡ್ತಾವ ನಾವು। ಕೂಚ್ ಮಾಡ್ತಾವ ಏನಪ್ಪ? ಅರೆ ಸಾಬು ಬೊಮ್ಮನ್ ನಿಮ್ಗೆ ಸಬ್ ಕುಚ್ ಮಾಡ್ತಾರೆ, ಅದು ಮಾಡ್ತಾರೆ ಬೊಮ್ಮನ್ ಅಂತ ಇದ್ದಾರೆ। ಮತ್ತೆ ಮಾಡ್ತಾರೆ ಅದು ನೋಡಿ ಇದಕ್ಕೆ ಬೇಗಂ ಇದಾರಲ್ಲ, ಬೇಗಂ ಅವ್ರಿಗೆ ಮೇಕಪ್ ಕಳ್ಸೋಗ್ತದೆ ಅಂತ ಹೇಳಕ್ಕಿಲ್ಲ ಅವರು, ನಮ್ದಕ್ಕೆ ಬೇಗಂ ಮುಂದೆ ಹೋಗ್ತಾರೆ ಅವರು। ಹೌದಾ? ಆಮೇಲೆ ನಿಮ್ಗೆ ಬೇಟ ಹೇನ ಬೇಟ ಅವರು ಹೆಡ್ ಶೇವ್ ಮಾಡಿಸ್ಕೊಳಕ್ಕಿಲ್ಲ, ನಮ್ದಕ್ಕೆ ಬೇಟ ಬಂದು ಹೆಡ್ ಶೇವ್ ಮಾಡಿಸ್ಕೊಂತಾರೆ ಅವ್ರಿಗೆ ಬದಲು। ಓಹೋ, किधर है हना, किधर है निंदा चीन घंटाಗೆ ಹಣ ಕಳಿಸ್ತೀವಿ ನಾವು ಹೆವನ್ಗೆ। ಸಾಬು ನಾನೇ ಎಣ, ನೀವೇ ಎಣ. ಹಾ ಅಲ್ಲ, ವಾಕಿಂಗ್ ಹೆಣ ನೀವೇನಾ? ಅಯ್ಯೋ ದೇವರ, ಮುಗಿಸಿದ್ದು ಒಂದು ಪಾತ್ರ ಪರಿಚಯ. ಆಶಾ ಕೇಸರಿ ಗೋಲ್ಡ್ ಚೈನ್ ಹಾಕೊಂಡಿರಲ್ಲ, ನಿಮ್ಮ ಗಂಡನವರ ಪೋಸ್ಟರ್ ಲೈಕ್ ಮಾಡ್ತಾರೆ ಅನ್ಕೋಬೇಡಿ. ಬೆಂಗಳೂರಿಂದ ತುಂಬಾ ಚೈನ್ಗಳು ಬಂದಿದೆ, ಕೊಡ್ತೀವಿ. ರಘು ಸೋಸಲೆ ಇಷ್ಟರಲ್ಲೇ ಒಂದು ಮ್ಯಾನೇಜ್ಮೆಂಟ್ ಕಂಪ್ನಿನ ಶುರು ಮಾಡಿರ್ತಾರೆ. ಅಷ್ಟು ಕಸ್ಟಮರ್ ಯಾರು PG ಬೆಂಗಳೂರು ಸುಂದರೇಶ್ ಬಾಳವರ ಕೇಸರಿ ಆಶಾ ಗಡ್ಡಿ. ನೀವು ಹಸು ಆಗುತ್ತೆ ಅಂತ ಹೇಳಿ ಆಕೆ ನಿಮಗೆ ಏರೋಪ್ಲೇನ್ ಹಚ್ಚಿಬಿಡ್ತಾಳೆ. ಥ್ಯಾಂಕ್ ಯು ಫಾರ್ ದಿ ಇಂಟ್ರಡಕ್ಷನ್. ನಾನು ಯಶವಂತ್ ರೆಡ್ಡಿ, ಈ ನಾಟಕದ ರಚನೆ.